ಒಳ್ಳೆ ಮಾತನಾಗೆ ಕರೆ ನೀನು ವಯಸ್ಸಿಗೆ ಬಂದಿರೋ ಹುಡುಗರ್ತಾಗೆ ನಯಸ ಇರ್ಬೇಕು ಇವಾಗ. ವಯಸ್ಸಿಗೆ ಬಂದ ಹುಡುಗ ಏನೇಳಿ ತೆರಿಕೆ ಬಿಡ್ತಾನೆ ಅಂತ ಒಂದು ಅಂದ್ಬಿಡ್ತಾನೆ. ಒಳ್ಳೆ ಮಾತನಾಗೆ ಹೇಳ್ತೀನಿ, ನಾನು ಅಲ್ಲಿಂದಾನು ಹೇಳಿದ್ದೀನಿ, ಒಳ್ಳೆ ಮಾತನ್ನ ಕರಿ ಅವನ್ನ. ನೀನು ನನಗೆ ಬೆಲೆ ಇಲ್ಲ ಅಂದಮೇಲೆ ಏನು ಇವನೇನೇನು ದೊಡ್ಡ ಇದೇನೆ ಅಲ್ಲ. ಅಲ್ಲ ಮಾತಾಡಿಸಿ ಮನೆ ಕರಿತಾ ಇದ್ದೀವಿ, ಹಂಗಾರೆ ಏನು ತಾಮದೇ ಇಲ್ಲ ಇವನು. ಏನೋ ಬೇಡವೇ ಬೇಡ ಇವನಿಗೆ. ನಾವು ಯಾರಿಗಾಗಿ ಮಾಡೋದು, ಯಾರಿಗಾಗಿ ನಾವು ಮನೆ ಮಾಡಿರೋದು? ಕಷ್ಟಪಟ್ಟು ಮನೆ ಮಾಡಿ ಸಾಲ ಮಾಡಿರೋದ ತೀರ್ಸೋಕ್ಕೆ ಜಿತ ಗೇಯ್ತಾ ಇದ್ದೀವಿ. ಈ ನನ್ನ ಮಗಗೆ ನಾವೇ ಹೆದರಿಕೆ ಬೇಕೆ? ಹೇಯ್ ಬಾರಲೇ ಅಲ್ಲ ಕಣ, ಏನು ಸ್ವಂತ ಅಪ್ಪಯ್ಯಾಗಿರೋ ನೀ ಬೆಲೆ ಕೊಡ್ತಿಲ್ಲ, ಅವನಿಗೆ ಬೆಲೆ ಕೊಡ್ತೀಯ ಅಲ್ವೋ ಅಪ್ಪಾರ ನನ್ನ ಮಗುಗೆ. ಯಾರನೇ ಹಿಂಗೆ ಸಿಟ್ಟಾಗಿ ಬೈತಾ ಇದ್ದಾನೆ ನಿನ್ನ ಗಂಡ? ಯಾಕ ಏನಾತ? ನೀವು ಮರ್ಯಾದೆ ಕೊಡಲ್ಲ, ಯಾಕ ಏನಾತ ಅಂತೀರ? ಯಾಕ್ರಿ ಹೇಳಿ ಅಂದರೆ ಏನು ಬೇಕು? ಯಾಕ ಅಂತ ಕೇಳ್ತಾ ಇದ್ದೀರಲ್ಲ. ನಾನು ಹಂಗೆ ಮಾತಾಡೋದು, ನಾನು ಹಂಗೆ ಮಾತಾಡ್ಸೋದು ನಿನಗೆ. ನೀನು ನಾವು ಬೆಲೆ ಕೊಟ್ಟಿರೋದನ್ನ ನೀನು ಉಳಿಸ್ಕೊಂಡೋಗಿದ್ರೆ ಅಳಿಯ ಅಂದರೆ ಅಂತಲೂ ಕರಿತಿದ್ವಿ, ನನ್ನ ಅಳಿಯ ಬಂದ ಅಂತ ಹೇಳಿ ಕೋಳಿನೂ ಕೊಯ್ತಿದ್ವಿ. ನೀನು ಅದನ್ನ ಉಳಿಸ್ಕೊಂಡು ಹೋಗಿಲ್ವಲ್ಲ. ಅಳಿಯ ಮನೆ ತೊಳಿಯ ಅಮ್ಮಂಗೆ ನಮ್ಮನ್ನ ಹಾಳು ಮಾಡಿ ಕರಿ ಅವನ್ನ, ನಿನ್ನ ಮೊಮ್ಮಗವನ್ನ. ಇದ್ಯಾಕೋ ಹಿಂಗೆ ಮಾತಾಡ್ತೀಯ? ನನ್ನ ಮಗ ಅಂಬದ ನಿನ್ನ ಮೊಮ್ಮಗ ಅಂತೀಯ? ಅಪ್ಪ ಅಮ್ಮನ ಮಾತಾಡ್ಸಿರ್ತಾನೆ, ಮಗ ಅಂತ ಹೇಳೋದು. ಮಾತಾಡಿಸ್ಲೇ ಇಲ್ಲ, ಕರೆದ್ರು ಮನೆಗೆ ಬರಲಿಲ್ಲ, ಏನಿಲ್ಲ. ಎಷ್ಟು ಸಿಟ್ಟು ಬರೋಕ್ಕಿಲ್ಲ ನಮಗೆ. ಬಂದ ಸುಮ್ಕಿರು, ಬಾರಪ್ಪ ಬಾರೋ ಗುಂಡ, ಬಾರಪ್ಪ. ನಿಮ್ಮ ಅಪ್ಪಯ್ಯ ಮಾತಾಡ್ತೈತಂತೆ, ಅದಕ್ಕೆ ಬಂದೈತಿ. ಅವಾಗಿಂದನ ನಮ್ಮ ಅಪ್ಪ ಆವಾಜ್ ಹಾಕದ ನೋಡಿದ್ನಿ. ಬರೀ ಎಲ್ಲಂದ್ರಲ್ಲಿ ಆವಾಜ್ ಹಾಕೋದು, ಜೋರ ಮಾತಾಡೋದು, ಅಷ್ಟು ಬಿಟ್ಟರೆ ನಮ್ಮ ಅಪ್ಪನ ಕೈಲಿ ಏನೂ ಆಗಲ್ಲ ಅಂಬದು ನನಗೆ ಚೆನ್ನಾಗಿ ಗೊತ್ತೈತಿ. ಈಗ ನಾನೇನು ಕೇಳೋ ಅಂಥದ್ದೇನಿಲ್ಲ. ನಾನು ಬರಲ್ಲ ನಿಮ್ಮ ಮನೆಗೆ, ನಾನು ಬರಲ್ಲ ಅಂತ ಹೇಳಿದ್ದೀನಿ. ನಮ್ಮ ಅಪ್ಪ ನಮ್ಮಮ್ಮ ಎಲ್ಲ ನಮ್ಮ ಅಜ್ಜಿ ನಮ್ಮ ತಾತನೇ ಎಲ್ಲ ಇವರೇ. ನಮ್ಮ ದಡಪ್ಪ ನಮ್ಮ ದಡ ಮನೆ ಅವರೇ ನಮ್ಮ ಚೆನ್ನಾಗಿ ನೋಡ್ಕೊಂತಾರೆ. ಅವರೇ ನನಗೆ ಇವತ್ತೆಷ್ಟು ಆಗ್ಯವ್ರಿ. ಬುದ್ಧಿ ಕಲ್ತಿರೋದು ಒಳ್ಳೇದಲ್ಲ ಕಣ. ಅಪ್ಪ ಅಮ್ಮಗೆ ಮರ್ಯಾದೆ ಕೊಡಲ್ಲ ಅಂದ್ರೆ ನೀನು ಅವ್ರಿಗೆ ಮರ್ಯಾದೆ ಕೊಡ್ತೀಯನೋ? ಕೊಡ್ತೀನಿ, ಕೊಡೋ ಅಂಥವ್ರಿಗೆ. ನೀವು ಅದನ್ನು ಉಳಿಸ್ಕೊಂಡಿಲ್ವಲ್ಲ. ಬರೇ ಮಗನ ಎತ್ತು ಮಾತ್ರಕ್ಕೆ ಮಗ ಅನ್ನಿಸ್ಕೊಂಬಲ್ಲ. ಅವ್ನಿಗೆ ಏನು ಮಾಡ್ತಾಯಿದ್ದಾನೆ? ನೀನು ಬಟ್ಟೆ ತರಲಿಲ್ಲ ಅಂದರೆ ಹೋಗ್ಲಿ. ಏನಪ್ಪ ಏನು ಮಾಡ್ತೀಯ? ಸ್ಕೂಲ್ಗೆ ಹೋಗ್ತೀಯ, ಓದ್ದ ಬರ್ದ? ಪೇರೆಂಟ್ಸ್ ಮೀಟಿಂಗ್ ಬಂದೈತೆ, ಬರಲೇನೋ? ಅವೆಲ್ಲ ಯಾವತ್ತೇನು ತಲೆ ಕೆಡಿಸ್ಕೊಂಡಿಲ್ಲ. ನನ್ನ ಮಗ ಸ್ಕೂಲ್ಗೆ ಹೋಗ್ತಾನೆ, ಕಾಲೇಜ್ಗೆ ಹೋಗ್ತಾನೆ, ಏನಾದರೂ ಮೀಟಿಂಗ್ ಇರುತ್ತೆ, ಏನು ಮಾಡ್ಕೊಂಡೆ, ಏನು ಎತ್ತ ಬಂದಲ್ಲಿ ವಿಚಾರಿಸೋದು, ಹೆಂಗೆ ಓದ್ತಾ ಇದ್ದಾನೆ, ಏನು ಏನಪ್ಪ ನೀನು ಏನು ಓದ್ತಾ ಇದೆಯಾ, ಏನು ಮಾಡ್ತೀಯಾ, ಮುಂದಕ್ಕೆ ಏನು ಮಾಡ್ತೀಯಾ ಅಂತ ಹೇಳಿ ಎಂದಾದರೂ ಕೇಳಿದಿರ? ವಿಚಾರಿಸಿದಿರ? ಹೆಂಗೆ ಓದ್ತಾ ಇದೆಯಾ ಅಂತಾದರೂ ಕೇಳಿದಿರ? ಊಟ ಮಾಡ್ದೇನಪ್ಪ, ತಿಂದೇನಪ್ಪ, ಉಂಡೇನಪ್ಪ ಅಂತ ಕೇಳಿದಿರ? ಏನಿಲ್ಲ. ಇವಾಗ ಮಾತಾಡ್ತಿಲ್ಲ, ನಿಮಗೆ ಸಿಟ್ಟು ಬತ್ತೈತೆ. ನನಗೆ ಸಿಟ್ಟು ಬಂದಿದ್ದು ಗೊತ್ತೇ. ನೋಡಪ್ಪ ನಮ್ಮಪ್ಪ ನಮ್ಮಮ್ಮಯ್ಯ ಹೆಂಗೆ ಮಾಡ್ತಾ ಇದ್ದಾರೆ ನನಗೆ ಅಂತ ಹೇಳಿ ನನಗೆ ಅಷ್ಟು ಸಿಟ್ಟು ಬಂದಿತ್ತು. ನನಗೆ ಇವತ್ತು ನಮ್ಮ ದಡಪ್ಪ ನಮ್ಮ ದಡಮ್ಮಯ್ಯ ಎಷ್ಟಾಗಿ ಅವ್ರ ಕಷ್ಟ ಸುಖ ಅವ್ರು ಬಿಟ್ಟರೆ ನನಗೆ ಯಾರೂ ಇಲ್ಲ. ನೀವು ಮಾತಾಡಬೇಡ್ರಿ. ಹಿಂಗೆ ಮಾತಾಡ್ತಾ ಇದೀಯ ನೀನು? ಬಾಯಿಗೆ ಸ್ವಲ್ಪ ಅಡೆತಡೆ ಎಂಬುದು ಇರಲಿ. ಏನು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆಯಾ ನನ್ನ ಮಗನೇ? ಮುಚ್ಕೊಂಡು ನಮ್ಮ ಮನೆಗೆ ಬಂದರೆ ಸರಿ, 2 ಬಿಟ್ಟು ಕರ್ಕೊಂಡು ಹೋಗ್ತೀನಿ. 2 ಬಿಟ್ಟು ಕರ್ಕೊಂಡು ಹೋಗ್ತೀನಿ, ಬಿಟ್ಟು ಬಿಡ್ತೀನಿ. ಬಿಡ್ತೀಯಾ? ನೀನು ಯಾಕೆ ಬಿಡ್ತೀಯಪ್ಪ? ನೀನೇನು ನನ್ನ ಸಾಕಿಲ್ಲ. ನೀನೇನು ಸಾಕಿದೀಯಾ? ನೀನು ಯಾವತ್ತು ಬತ್ತಾನೆ ಬಂದು ಮಗ ಅಂತೇಳಿ ಪ್ರೀತಿಯಿಂದ ಎಂದು ಮಾತಾಡ್ಸಿದ್ಯಪ್ಪ? ಏನು ಬಂದು ಒಂದು ಜೊತೆ ಬಟ್ಟೆ ಕೊಡ್ತಿದ್ಯಪ್ಪ? ಬಟ್ಟೆ ಕೊಡಿಸ್ಲಿಲ್ಲ ಅಂದರೆ ಹಾಳಾಗೋಗ್ಲಿ. ನನ್ನ ಎಜುಕೇಷನ್ ಬಗ್ಗೆ ಆದ್ರೂ ನೀನು ವಿಚಾರಿಸಿದ್ಯಾ? ನನ್ನ ಮಗ ಅಂಬನ್ ಇದ್ದಾನಲ್ಲ, ಒಬ್ಬ ಮಗ ಅಂಬನ್ ಹುಟ್ಟಿಸಿದ್ದೀನಲ್ಲ, ನಾನು ಏನು ಮಾಡ್ತಾ ಇದ್ದಾನೆ, ಓದ್ತಾ ಇದ್ದಾನೋ, ಏನು ತರಲೆ ಆಗಿದ್ದಾನೋ, ಒಳ್ಳೆಯವನಾಗಿದ್ದಾನೋ ಅಂತೇಳಿ ಅದನ್ನಾದರೂ ಒಂದು ಮಾತಾದರೂ ವಿಚಾರಿಸಿದ್ದೀರಾ? ಈಗ ಬರಲಿಲ್ಲ ನಿಮ್ಮ ಮನೆಗೆ ಅಂತ ಮಾತ್ರ ಸಿಟ್ಟು ಬಂದೈತೆ ನಿಮಗೆ. ಆದರೆ ನೀವು ಮಾಡಿರೋದು ನಿಮಗೆ ಗೊತ್ತಿಲ್ಲ ಕಣಪ್ಪ. ಅದಕ್ಕೆ ಮತ್ತೆ ದುಡಿಲಿಲ್ಲ ಮಾಡಲಿಲ್ಲ ಅಂದರೆ ಮಕ್ಕಳನ್ನ ಬೆಲೆ ಕೊಡಲ್ಲ. ಆ ಮಗನ ನಿಂದು ಕರ್ಕೊಂಡೋಗಿ ಬಾರಪ್ಪ ನಾನು ಸ್ಕೂಲಿಗೆ ಸೇರಿಸ್ತೀನಿ ಅಂತ ಸೇರಿಸಿದ್ಯಾ? ನೀವೇ ತಾನೇ ನಾವು ಓದಿಸ್ತೀವಿ, ಒಳ್ಳೆ ಸ್ಕೂಲ್ಗೆ ಹಾಕ್ತೀವಿ ಅಂತೇಳಿ ಕರ್ಕೊಂಬಂದವರು. ನೀವೇ ತಾನೇ ಕಳಿಸಿದ್ದು. ಏನು ನಾವೆಲ್ಲ ಗೌರ್ಮೆಂಟ್ ಸ್ಕೂಲಾಗೆ ಓದಿಸ್ತಿದ್ವಿ. ಏನು ಗೌರ್ಮೆಂಟ್ ಸ್ಕೂಲಾಗೆ ಓದ್ದಾರು? ಹಂಗಾರೆ ಯಾರೂ ಕೆಲಸ ತಗೊಂಡೇ ಇಲ್ಲ, ಯಾರೂ ಓದೇ ಇಲ್ಲ. ಗೌರ್ಮೆಂಟ್ ಸ್ಕೂಲಾಗೆ ಓದಾರೇನೆ ಇವತ್ತು ಒಳ್ಳೊಳ್ಳೆ ಕೆಲಸಗಳಿಗೆ ಹೋಗಿರೋದು. ನಾನು ಗೌರ್ಮೆಂಟ್ ಸ್ಕೂಲಾಗೆ ಓದಿಸ್ತಿದ್ದೆ ಮಗನ. ಗೌರ್ಮೆಂಟ್ ಸ್ಕೂಲಾಗೂ ಆ ಹುಡುಗರಿಗೆ ಎಕ್ಸೈಸು, ಪೆನ್ನು, ಹಾಳೆ ಇಂಥವು ಬ್ಯಾಗು ಅದು ಇದು ಕೊಡಿಸ್ಲೇಬೇಕು. ಗೌರ್ಮೆಂಟು ಊಟ ಬಟ್ಟೆ ಎಲ್ಲ ಕೊಟ್ಟರು ಎಕ್ಸೈಸ್ಗಳಾದ್ರೂ ಕೊಡಿಸ್ಲೇಬೇಕು. ಯಾತನ ಆ ಹುಡುಗರು ಪೆನ್ನು ಪೆನ್ಸಿಲ್ ಆದರೂ ಕೊಡಿಸ್ಲೇಬೇಕು. ಅದನ್ನು ಕೊಡಿಸೋ ಯೋಗ್ಯತೆಯೂ ಇಲ್ಲ ನಿನಗೆ. ಸುಮ್ಮನೆ ಏನಕ್ಕೆ ಮಾತಾಡ್ತೀಯ? ಹೋಗು. ಏನು ನೀನು ಹಿಂಗೆ ಮಾತಾಡ್ತೀಯ? ಆ ಹುಡುಗಿಗೆ ಬುದ್ಧಿ ಹೇಳ್ಬೇಕು, ಅಪ್ಪ ಅಮ್ಮಗೆ ಮರ್ಯಾದೆ ಕೊಡು ಅಂತ ಹೇಳಿ. ಅಂಥದ್ರಾಗೆ ನೀನು ಹಿಂಗೆ ಮಾತಾಡ್ತೀಯಲ್ಲ ಹುಡುಗನ ಎದುರಿಗೆ. ಆ ಹುಡುಗ ಒಳ್ಳೆ ಬುದ್ಧಿ ಕಲಿತೈತಿ, ನಾವು ಒಳ್ಳೆ ಬುದ್ಧಿನೇ ಕಲಿಸಿದ್ದೀವಿ. ನಿಮ್ಮಂಥ ಬುದ್ಧಿನ ಕಲಿಸಿಲ್ಲ. ನಾವು ಓದಿಸ್ತಿರ್ಲಿಲ್ಲ, ನಾವು ಗೌರ್ಮೆಂಟ್ ಸ್ಕೂಲಾಗೆ ಕಳಿಸ್ತಿದ್ವಿ. ಬಿಡತ್ತ ಚೆನ್ನಾಗಿ ಓದಲಿ ಅಂತ ಹೇಳಿ ಒಳ್ಳೆ ಸ್ಟ್ಯಾಂಡರ್ಡ್ ಸ್ಕೂಲ್ಗೆ ಹಾಕಿರೋದು ಅವ್ರ ದಡಪ್ಪನವ್ರ ದಡಮಯ್ಯ. ಇವತ್ತು ಅವ್ನು ಓದೋದಕ್ಕೆ ಕಾರಣ ಅವ್ರ ದಡಪ್ಪ ದಡಮಯ್ಯನೇ. ಇವತ್ತು ಓದಕ್ಕೆ ದುಡ್ಡು 8 ಕೊಟ್ಟವ್ರೆ ಅಂತ ನಿಮ್ಗೆ ಏನಾರ ಗೊತ್ತೈತಿ? ವರ್ಷ ಫೀಸ್ ಕಟ್ಟಿರೋದು ಅವರೇನೆ.
ಇವತ್ತು ನಿನ್ನ ಮಗನ ಬುದ್ಧಿವಂತರು ಮಾಡ್ಯಾರ ಅವರು. ನೀವಂತೂ ಹಾಳಾಗಿ ಹೋದ್ರಿ ನೀವಂತೂ ಅಂತೇಳಿ ಆ ಹುಡುಗನ್ನ ನಾನು ನೋಡ್ಕೊಂಡಾರ ಅವ್ರು ಕೈ ಹಿಡ್ದವ್ರಿ. ದೇವ್ರೇನೋ ನಮಗೆ ಕೊಟ್ಟಾನ ಬಿಡು, ಅವನ ಬುದ್ಧಿವಂತನಾಗಲಿ ಅಂತೇಳಿ. ಒಳ್ಳೆ ಹುಡುಗ, ಓದ್ಲಿ ಅವಳು ಚೆನ್ನಾಗಿ, ದಡಪ ದಡಮ ಅಂತ ಭಾಳ ಇಷ್ಟಪಡ್ತಾನೆ ಅಂತೇಳಿ ಓದಿಸವ್ರಿ. ನಾನು ಅದೇ ಹೇಳೋದ ಹುಡುಗಿಗೆ, ನಿಮ್ಮ ದಡಮನೆ ನಿನ್ನ ಸಾಕಿರೋದು ಓದಿಸಿರೋದೆಲ್ಲನ ಅವ್ರಿಗೆ ನೀನು ಬೆಲೆ ಗೌರವ ಕೊಡಬೇಕು, ಅವ್ರು ಹೇಳ್ದಂಗೆ ಕೇಳಬೇಕು ಅಂತ ಹೇಳಿದ್ದೀನಿ. ನಿಮ್ಮ ಮಾತಿಗೆ ಅವ್ನು ಬೆಲೆ ಕೊಡಲ್ಲ, ಸುಮ್ಮನೆ ಹೋಗ್ತಾ ಇರ್ರಿ ಇಲ್ಲಿಗೆ. ಅವನೆಲ್ಲ ಓದಿಸಿ ಅವನಿ ಅವನು ಓದಿಸಿಲ್ಲ ಏನಿಲ್ಲ, ಅವನೆಲ್ಲ ಓದಿಸಿ ಅವನಂತೆ. ಮತ್ತು ನಮಗೆ ಗೊತ್ತೇ ಇಲ್ಲ ಅವ್ರು ಸ್ಪೀಚ್ ಕೊಟ್ಟಿರೋದು, ಅವ್ರು ಓದಿಸಿರೋದು ಎಲ್ಲ ಗೊತ್ತೇ ಇಲ್ಲ. ನಾವು ನೀವು ಓದಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವೇ ಆತ ಎಕ್ಸೈಜು ಪೆನ್ನು ಪುಸ್ತಕ ಕೊಡಿಸಿದ್ದೀವಿ, ಅವರೇ ಶಾನೆ ಪೀಚ್ ಕಟ್ಟಿ ಓದಿಸಿರೋದಂದ್ರೆ ಅವರೇನೆ. ಎಂತೆಂಥ ಬ್ಯಾಗ್ಗಳು ಅವ್ರ ದಡಪ್ಪ ಅಂತೂ ಪೆನ್ನು ಎಲ್ಲ ಓದ್ಕೊಂಬಕ್ಕೆ ಇವ್ನಿಗೆ ಏನು ಬೇಕು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟವ್ನಿ. ಅದನ್ನು ಯಾರು ತಗೋ ಹೇಳ್ಕೊಂಡಿಲ್ಲ ಅವರು. ಏನು ಅದರಿಂದ ಹೇಳ್ಕೊಬೋದು ಏನು ಅಂತ ಹೇಳಿ ಬಿಡು, ಅವನು ಓದಿ ಚೆನ್ನಾಗಿರಲಿ ಹೇಳು, ಮುಂದೊಂದು ದಿನ ಅವನೇ ನೆನೆಸ್ತಾನೆ ನಮ್ಮನ್ನು, ಅವನೇ ಹೊಗಳ್ತಾನೆ ಅಂತ ಹೇಳಿ ಇವತ್ತು ಅವ್ರ ದಡಮ್ಮನೇ ಹೇಳ್ಯಾವ್ರಿ. ಅವ್ರು ಯಾರು ತಗೋ ತೋರಿಸ್ಕೊಂಡಿಲ್ಲ, ಯಾರಿಗೂ ಹೇಳಿಲ್ಲ. ಗೊತ್ತೇ ಅವ್ರು ಮಾಡಿರೋ ಒಳ್ಳೆತನಕ್ಕೆ ನೀವು ಎಷ್ಟು ಕೊಟ್ಟರು ಸಾಲದು, ನೀವು ವ್ಯವಸ್ಥೆನ ಅವರು ಸೇವೆ ಮಾಡಿದ್ರೂ ಸಾಲದು. ನಿಮ್ಮ ಥರಾಗಿದ್ದರೆ ಒಂದಿನ ನೋಡ್ತಿರ್ಲಿಲ್ಲ, ಒಂದಿನ ಕೊಡ್ತಿರ್ಲಿಲ್ಲ. ಅವ್ರು ಇವತ್ತು ನಮ್ಗೆ ಯಾತು ಕೊಟ್ಟಿಲ್ಲ ಅಂತೆಲ್ಲ ಅವ್ರು ಯಾಕೆ ಕೊಡ್ತಾರೆ? ಅವ್ರು ಮಾಡ್ಕೊಂಡವ್ರೆ, ಅವ್ರು ಕಷ್ಟಪಟ್ಟು ದುಡಿತಾರೆ, ಮಾಡ್ಯವ್ರಿ. ಕಷ್ಟಪಟ್ಟು ದುಡ್ದಿದ್ಕು ಇವತ್ತು ದುಡ್ದಿರೋದ್ರಾಗೂ ಕೊಟ್ಟವ್ರು ಪಾಪ. ನಿನ್ನ ಮಗನ ಹೆಂಗೆ ನೋಡ್ಕೊಂಡವ್ರಿ, ಅವ್ರಾಗತಿ ನೋಡ್ಕೊಂಡವ್ರು, ಅವ್ರಾಗತಿ ಓದಿಸೇವ್ರಿ. ನಿಮ್ಮ ಕೈಲಾಗಿದ್ರೆ ಆಗ್ತಿರ್ಲಿಲ್ಲ. ಹಬ್ಬಗಳಿಗೆ ಹೊಸ ಬಟ್ಟೆ ತಗೊಂಬಂದು ಕೊಡ್ತಾರೆ. ತಿರ್ಗಾ ಹಂಗು ಹಿಂಗು ಮೊನ್ನೆ ಬರ್ತುಡೆಗೆ ತಗೊಂಬಂದವ್ರಿ. ಬರ್ತುಡೆಗೆ ಎಂಥ ಒಳ್ಳೆ ಬಟ್ಟೆ, 2,500 ರೂಪಾಯಿ ಬಟ್ಟೆ ಕೊಡಿಸ್ಕೊಂಬಂದ ಅವ್ರ ದಡಪೈ ಕರ್ಕೊಂಡು ಹೋಗಿ. ಅದೇನೋ ನಂಗೆ ಗೊತ್ತೈತಿ, ಅವೆಲ್ಲ ನಂಗೆ ಗೊತ್ತಿಲ್ದಾರೆ ಮಾತಾಡಬೇಡಿ. ಸುಮ್ಮನೆ ಯಾರು ಕುಡ್ಡೆ ಜಗಳಕ್ಕೆ ಹೋಗ್ಬೇಡ್ರಿ, ಹೋಗ್ರಿ ಸುಮ್ಮನೆ. ಅದೆಲ್ಲ ಗೊತ್ತಿದ್ರಲ್ಲ ಅಜ್ಜಿ, ಅದೆಲ್ಲ ಗೊತ್ತಿರೋರಾಗಿದ್ರೆ ಮಾತಾಡ್ತಿರ್ಲಿಲ್ಲ. ನನಗೆ ಇವ್ರು ಯಾರು ಅಪ್ಪ ಅಮ್ಮನೇ ಅಲ್ಲ, ಹೋಗ್ಲೇಳು, ನನಗೇನು ಗೊತ್ತಿಲ್ಲ. ನಮ್ಮ ಅಪ್ಪ ನಮ್ಮಮ್ಮಯ್ಯ, ನಮ್ಮ ದಡಮ್ಮನೇನಿ ಅಷ್ಟೇನೆ. ಅವರೇ ನಮ್ಮ ಅಪ್ಪ ನಮ್ಮಮ್ಮಯ್ಯ, ಅವರೇ ನಮ್ಮ ಅಪ್ಪ ನಮ್ಮಮ್ಮ ಅನ್ಕೊಂಡಿರೋದು. ನನ್ನ ಪೇರೆಂಟ್ಸ್ ಮೀಟಿಂಗೆಲ್ಲ ಅಟೆಂಡ್ ಆಗಿರೋದಲ್ಲೇ ನಮ್ಮ ದಡಪ್ಪ ನಮ್ಮ ದಡಮ್ಮ ಅವ್ರು ಬಿಟ್ಟರೆ ನಮ್ಮ ಅಜ್ಜಿ. ಇನ್ಯಾರು ಬಂದಿಲ್ಲ ನನಗೆ. ಇನ್ಯಾರು ನೀವೇನೇನು ಎತ್ತು ಮಾತ್ರಕ್ಕೆ ಒಂದು ದಿವಸನೂ ಬಂದು ಏನು ಹೆಂಗೆ ಅಂತ ಕೇಳಿಲ್ಲ. ಇವತ್ತು ಬಂದು ಕೇಳ್ತಾ ಇದ್ದೀರ ನೀವು. ನನ್ನ ಏನೋ ತಿಳ್ಕೊಬಿಟ್ಟಿದ್ದೀರ. ನಾನು ಇವಾಗ ಓದಿ ಒಳ್ಳೆ ಕೆಲ್ಸಕ್ಕೆ ಹೋಗ್ತೀನಿ. ನಮ್ಮ ದಡಮ್ಮನ ಸೇವೆ ಮಾಡ್ತೀನಿ, ಅವ್ರು ಹೇಳ್ದಂಗೆ ಕೇಳ್ತೀನಿ. ನಿಮ್ಮ ಮಾತು ಕೇಳಲ್ಲ ನಾನು. ನೋಡೋಣ ಮಾತಾಡೋದ, ಲೋಪರ್ ನನ್ನ ಮಗನೇ, ಏನಿಲ್ಲ ನೋಡು, ಹೊಟ್ಟೆ ಉರಿಸ್ತೀಯನೋ. ನಿಮ್ಮ ದಡಪ್ಪಾಯಿ ಮುಖ್ಯ ಅದ, ಅಪ್ಪಾಯಿಗಿನ್ನ ದಡಪ್ಪಾಯಿ ಮುಖ್ಯ ಅಂತೆ ಇವನಿಗೆ. ಬಿಡ್ತೀನಿ ತೆಗೆದು. ಬಿಡ್ತೀಯ ಹೋಗಪ್ಪ, ಸುಮ್ಮನೆ ಹೋಗು. ರೇಗಾಡಬೇಡ. ನಾನು ಅಷ್ಟೇ ನೋಡು, ಬೆಲೆ ಕೊಟ್ಟು ಹೇಳ್ತಾ ಇದ್ದೀನಿ, ಸುಮ್ಮನೆ ಹೋಗು ಅಂತೇಳಿ. ಹೋಗ್ಲಿಲ್ಲ ಅಂದರೆ ಹಸಿಗೆ ದೊಬ್ಬಕ್ಕಾಗುತ್ತೆ. ಸುಮ್ಮನೆ ಹೋಗೋದು ಕಲೀರಿ. ನಿನ್ನ ಮನೆ ಬೇಡ, ಯಾತ ಬೇಡ, ನೀವೇ ಇಕ್ಕೊಂಡು ನೀವೇ ಇಕ್ಕೆ ಮತ್ತು ಕಲೀರಿ, ನೀವೇ ಇರ್ರಿ. ಸಾಯ್ತಕ್ಕ, ನಮಗೇನು ಮನೆ ಬೇಡ, ನಾವು ಮನೆ ಕಟ್ಟಿದ್ದೀವಿ ಅಣ್ಣ, ನಿನಗಂತ ಹೇಳಿ. ನೀನು ಮಾಡು, ಗೊತ್ತಾಗುತ್ತೆ. ಮಾಡ್ತೀನಿ ನಾನು. ಓದಿ ಒಳ್ಳೆ ಕೆಲ್ಸಕ್ಕೆ ಹೋಗ್ತೀನಿ, ಒಳ್ಳೆ ಕೆಲ್ಸಕ್ಕೆ ಹೋಗಿ ದುಡ್ಡು ನಾನೇ ಸ್ವಂತವಾಗಿ ಕಟ್ತೀನಿ. ನಿಮ್ಮ ಮನೆ ಏನು ಬೇಡ ನನಗೇನು ಬೇಕಾಗಿಲ್ಲ. ಹೋಗ್ರಿ. ನನಗೆ ನಿಮ್ಮ ಅಪ್ಪ ನಮ್ಮಮ್ಮ ಯಾರು ಅಂದರೆ ನನಗೆ ಗೊತ್ತೇ ಇಲ್ಲ ಅಂತೀನಿ. ನೋಡಿ ಹೆಂಗೆ ಮಾತಾಡ್ತಾನೆ ಇವನು. ನಾನು ನಿಮ್ಮ ಅಪ್ಪಗೆ ಅಲ್ಲಿಂದ ಬಿಡಪ್ಪ, ಸಮಾಧಾನ ಮಾತಾಡುವ, ವಯಸ್ಸು ಬಂದಿರೋ ಹುಡುಗರು ತಗೇನ ವಯಸ್ಸಾಗಿರೋ ಅಂತ ಹೇಳಿದ್ದೀನಿ. ಮಾತಾಡೋದು ನೋಡಿ ಇವ್ನು ಹಂಗೆ ಸರ್ ಬಂದಂಗೆ ಮಾತಾಡ್ತಾನೆ. ಇವತ್ತು ನನ್ನ ಮೇಲೆ ಜಗಳ ಮಾಡೋಕ್ಕೆ ಬಂದವ್ರೆ, ಬರಲಿಲ್ಲ ಅಂತ ಹೇಳಿ. ಆದರೆ ಇವ್ರು ಒಂದು ದಿವಸಕ್ಕೆ ನಾನು ಓದಿ ಹೆಂಗೈತೆ, ಏನು ಮಾಡ್ತೀಯಪ್ಪ ನೀನು, ಏನು ಓದ್ತೀಯಪ್ಪ ನೀನು, ಏನೇನು ಪ್ಲಾನ್ ಮಾಡ್ಕೊಂಡಿದ್ಯಾ ಅಂತ ಹೇಳಿ ಒಂದು ದಿವಸಕ್ಕೂ ಒಂದು ಕೇಳಿಲ್ಲ. ಒಂದು ಜೊತೆ ಬಟ್ಟೆ ತಗೊಂಬಂದು ಕೊಡಲಿಲ್ಲ. ಬಟ್ಟೆ ತಂದು ಕೊಡಲಿಲ್ಲ ಅಂದರೆ ಅಷ್ಟೇ ಹೋಯ್ತು. ಬಟ್ಟೆ ಏನು ಬೇಡ ಬಿಡತ್ಲಾಗ ನಮ್ಮ ಅಪ್ಪ ನಮ್ಮ ಏನು ಪರಿಸ್ಥಿತಿ ಹೆಂಗೈತೆ ಹಂಗೆ ಅಡ್ಜಸ್ಟ್ ಆಗ್ತೀನಿ ಅಂತನು. ನಾನು ಇವತ್ತು ಅದು ಏನೈತೆ ನನ್ನ ಅವರು ಬಾಯಿ ಬಿಟ್ಟಾದ್ರೂ ಒಂದು ಮಾತು, ನೀನು ಏನು ಮಾಡ್ತೀಯಪ್ಪ, ಯಾವ ಕಾಲೇಜ್ಗೆ ಹೋಗ್ತೀಯಪ್ಪ, ಪೇರೆಂಟ್ಸ್ ಮೀಟಿಂಗು ಅಂಥಕ್ಕೆಲ್ಲ ಕರ್ಕೊಂಡು ಹೋಗ್ಬೇಕಾಗಿತ್ತು. ಕಾಲೇಜ್ಗಳಾಗೆಲ್ಲ ನಮ್ಮ ದೊಡ್ಡಮ್ಮ ಬಂದವ್ರೆ, ಇಲ್ಲಾಂದ್ರೆ ನಮ್ಮ ಅಜ್ಜಿ ಬಂದೈತೆ. ಇವ್ರು ಇರೋದಕ್ಕಂತೂ ಪರವಾಗಿಲ್ಲ. ಇವ್ರೇನು ನನ್ನ ಸಾಕ್ತಿರ್ಲಿಲ್ಲ, ಬರೀ ಎತ್ತು ಬಿಟ್ಟರೆ ಸಾಕಾ? ಮುಂದೆ ಅವ್ರಿಗೆ ಜೀವನ ರೂಪಿಸೋದು ಬೇಡವಾ? ಇವ್ರು ನನಗೇನು ಜೀವನ ರೂಪಿಸಿಲ್ಲ, ಏನು ನನಗೆ ಒಂದು ಒಳ್ಳೇದು ಮಾಡಿಕೊಟ್ಟಿಲ್ಲ. ಇವತ್ತು ನಮ್ಮ ದೊಡ್ಡಮ್ಮನೇ ನನಗೆ ಓದೋದಕ್ಕೆ ಕಾರಣ. ನಾನು ಹಿಂಗೆ ಒಳ್ಳೆ ಓದಿ ಒಳ್ಳೆ ಕೆಲಸಕ್ಕೆ ಹೋಗ್ತೀನಿ ಅಂದರೆ ಅದಕ್ಕೆ ನಮ್ಮ ದೊಡ್ಡಮ್ಮನೇ ಕಾರಣ. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.